ಉಡುಪಿ ಜಿಲ್ಲೆಯಲ್ಲಿ ಜೂನ್ ಪ್ರಾರಂಭದಲ್ಲಿ ಮುಂಗಾರು ಪ್ರವೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆ ಮತ್ತು ಗಾಳಿಯ ಒತ್ತಡಕ್ಕೆ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಜಿಲ್ಲೆಯ ಹೆಸರಾಂತ ಬೀಚ್ಗೆ ಬೇಲಿ ಹಾಕಲಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕರಾವಳಿಯ 3 ಜಿಲ್ಲೆಗಳಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಸುಂದರವಾಗಿರುವ ಬೀಚ್ಗಳು. ಅದರಲ್ಲೂ ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ ಅಂದ್ರೆ ಅದು ವಿಶ್ವ ಪ್ರಸಿದ್ಧಿ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪ್ರವೇಶದ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮದ ಅಂಗವಾಗಿ ಮಲ್ಪೆ ಬೀಚ್ಗೆ ಬೇಲಿ ಅಳವಡಿಸಲಾಗಿದೆ. ಮಲ್ಪೆ ಬೀಚ್ನಲ್ಲಿ ಯಾವುದೇ ಅಪಾಯ ಸಂಭವಿಸದಂತೆ ತಡೆಯಲು ಸುಮಾರು 1 ಕಿಲೋಮೀಟರ್ ಉದ್ದಕ್ಕೆ 7 ಅಡಿ ಎತ್ತರದ ಬಲೆ ಅಳವಡಿಸಿ ತಡೆಬೇಲಿಯನ್ನು ಸದ್ಯಕ್ಕೆ ನಿರ್ಮಿಸಲಾಗಿದೆ. ಇಲ್ಲಿ ಬರೋಷ್ಟೊಳಗೆ ಜಾಲಿ ಆಗಿಬಿಟ್ಟಾರೆ ಮಕ್ಕಳು. ಭಾಳ ಸ್ಕೋಪ್ ಇಕ್ಕಿದ್ರು ಬಟ್ ನಾರಾಜ್ ಆಗಿಬಿಟ್ಟಾರೆ. ಒಂದು ರೀತಿಯಲ್ಲಿ ಒಳ್ಳೆಯದೇ, ಜಾಲಿ ಹಾಕಿದ್ರಿಂದ ನಮ್ಮ ಸೇಫ್ಟಿ ಅಲ್ಲ. ಒಳಗೆ ಹೋಗಿದ್ರೆ ಸುಳೆಗಳು ಬಂದು ಒಳಗೆ ಹೋಗ್ಬೋದು, ವೇವ್ಸ್ ಬರ್ತಾವಲ್ಲ ಸರ್, ಅದಕ್ಕೆ ಇವಾಗ ಒಂದು ರೀತಿ ಒಳ್ಳೆಯದೇ ನಮ್ಮ ಕಡೆ. ಓಕೆ, ಹಾಂ, ಸೇಫ್ಟಿಗಾಗಿ ಹಾಕಿಬಿಟ್ಟಿದ್ದಾರೆ ಸರ್. ಉಡುಪಿ ಜಿಲ್ಲಾಡಳಿತ ಮತ್ತು ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಸದ್ಯ ಮುನ್ನೆಚ್ಚರಿಕೆ ಕ್ರಮ ಎನ್ನುವಂತೆ ತಡೆಬೇಲಿ ಜೊತೆಗೆ ಎಚ್ಚರಿಕೆ ಕೆಂಪು ಬಾವುಟ ಹಾಕಿಸಿದ್ದಾರೆ. ನಾವು ಬೀದರ್ಲಿಂದ ಟ್ರಾವೆಲ್ ಮಾಡಿದ್ದೀವಿ ಮಲ್ಪೆ ಬೀಚ್ ವಿಸಿಟ್ ಮಾಡ್ಲಿಕ್ಕೆ. ಸೊ ಅವರೆಲ್ಲ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕ್ಯಾರ. ಸೊ ಅಲ್ಲಿ ಹೋಗ್ಬಾರ್ದಂತ, ಇಷ್ಟೇ ನೋಡ್ಕೊಂಡು ಹೋಗ್ಬೇಕು. ವೇವ್ಸ್ ಭಾಳ ಅವ, ಸೊ ದಟ್ ಟ್ರೈನ್ ಬಂದದಂತ. ಹಾಂ, ಆಟ ಆಡ್ಬೇಕು, ಎಂಜಾಯ್ ಮಾಡ್ಬೇಕು, ರೀಲ್ಸ್ ವಿಡಿಯೋಸ್ ಎವ್ರಿಥಿಂಗ್ ವಿತ್ ಫ್ರೆಂಡ್ಸ್. ಲೈಕ್ ಫೈನಲ್ ಇಯರ್ ಅದಂತ ಬಂದಿದ್ದೆವು, ಸೊ ಅಲೌ ಮಾಡ್ಲತ್ತಿಲ್ರಿ. ಇಷ್ಟು ವ್ಯವಸ್ಥೆಗಳನ್ನು ಮಾಡಿದ್ರೂ ಪ್ರತಿ ವರ್ಷವೂ ನೂರಾರು ಪ್ರವಾಸಿಗರು ಸಮುದ್ರ ನೋಡುವ ಆತುರದಲ್ಲಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಈ ರಸ್ತೆಗಳನ್ನ ಒಮ್ಮೆ ನೋಡಿ, ಕೆರೆಯಂತೆ ಆದ ರಸ್ತೆಗಳು. ಇಂತಹ ರಸ್ತೆಯಲ್ಲಿಯೇ ಯುವಕರು, ವಾಹನ ಸವಾರರು, ವಯೋವೃದ್ಧರು, ಚಿಕ್ಕ ಚಿಕ್ಕ ಮಕ್ಕಳು ಓಡಾಡಬೇಕು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವು ತೋರಿಸ್ತಾ ಇರೋದು ಇದ್ಯಾವುದೋ ಹಳ್ಳಿಯ ಕತೆ ಅಲ್ಲ, ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವಂತಹ ಜಿಲ್ಲೆಯ ಕತೆ. ಯಾವುದು ಆ ಒಂದು ಜಿಲ್ಲೆ? ನೀವು ನೋಡಿ ಒಮ್ಮೆ. ಒಂದು ಮಳೆ 108 ರಗಳೆ. ವಿಜಯಪುರದಲ್ಲಿ ರಸ್ತೆಗಳೇ ಹೊಳೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಇದೆಲ್ಲ ಯಾವುದೋ ಗ್ರಾಮೀಣ ಪ್ರದೇಶದ ಕೆಸರುಗದ್ದೆಯಲ್ಲ, ಹಳ್ಳ ಹಿಡಿದಿರೋ ಹಾಳು ರಸ್ತೆಯೂ ಅಲ್ಲ. ಸ್ವತಃ ವಿಜಯಪುರ ನಗರದಲ್ಲಿ ಇರೋ ರಸ್ತೆಗಳ ಅವಸ್ಥೆ. ವಿಜಯಪುರ ಪಾಲಿಕೆ ವ್ಯಾಪ್ತಿಯ ಇಬ್ರಾಹಿಂ ನಗರ, ಭಾಗವಾನ್ ಕಾಲೋನಿ, ಮುಜಾವರ್ ಕಾಲೋನಿ, ಪ್ರೈಮ್ ನಗರದಲ್ಲಿ ಒಂದು ಸಣ್ಣ ಮಳೆಯಾದ್ರೂ ಪರಿಸ್ಥಿತಿ ಹೀಗೆ ಆಗ್ಬಿಡುತ್ತೆ. ಮಳೆ ನೀರು ಹರಿದು ಹೋಗದೆ ಮನೆಗಳಿಗೆ ನುಗ್ಗುತ್ತೆ. ಇವತ್ತು ಸರಿಯಾಗತ್ತೆ, ನಾಳೆ ಸರಿಯಾಗತ್ತೆ ಅಂತ ತಾಳ್ಮೆಯಿಂದ ಕಾಯುತ್ತಿದ್ದ ಜನರ ಪಿತ್ತ ನೆತ್ತಿಗೇರಿಬಿಟ್ಟಿತ್ತು. ರೋಡ್ಗೆ ಇಳಿದು ಜನರು ಪಾಲಿಕೆ ಅಧಿಕಾರಿಗಳಿಗೆ ಗ್ರಹಚಾರ ಬಿಡಿಸಿದ್ರು. ಮತ್ತು ಬಡವರು ಮನೆ ಕಟ್ಕೊಂಡಂಥವ್ರಿಗೆ ತೊಂದರೆ ಆಗ್ತಾಯಿದೆ. ಆ ನೀರು ನಿಲ್ಲದ ಹಾಗೆ ಒಂದು ವ್ಯವಸ್ಥೆ ಆಗಬೇಕು. ಅದರ ಜೊತೆನೇ ಈ ಬಿಡಿಯದವರು ಹೊಸ ಬಡಾವಣೆಗಳಿಗೆ ಅನುಮತಿ ನೀಡುವಂಥ ಸಂದರ್ಭದೊಳಗೆ ಸೆಪ್ಟಿಕ್ ಟ್ಯಾಂಕ್ಗಳು ಕಟ್ಟಿ UGD ಅದಕ್ಕೆ ಕನೆಕ್ಷನ್ ಕೊಡುವಂಥ ಕೆಲಸ ಮಾಡ್ಯಾರ. ಅವು ಎಲ್ಲ ತುಂಬಿ ನಿಂತು ಅಲ್ಲಿ ಎಲ್ಲ ನೀರು ನಿಂದಿರುವಂಥದ್ದಾಗೈತಿ. ಅದು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ದೆವು. ಸರ್ದಾರ್ ವಲ್ಲಭಭಾಯಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಪ್ರತಿಭಟನಾಕಾರರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಅಂದ್ರೆ ಏನ್ರಿ, ಇದು 2009ರಲ್ಲಿ ನೀರು ಬಂದು ನಿಂತಿದ್ದು ವಿಜಾಪುರಕ್ಕೆ. ಅವಾಗ ಒಂದು ರಾಜಕಾಲುವೆ ಮಾಡಬೇಕಂತ ಆಗಿತ್ತು. ಯಾಕಂದ್ರೆ ಇದು ನೈಸರ್ಗಿಕವಾಗಿ ಮ್ಯಾಗಿನ ನೀರೆಲ್ಲ ಇಲ್ಲಿ ಒಳವರೆಗೆ ಬರ್ತಾವ್ರಿ, ಇಲ್ಲಿ ನ್ಯಾಚುರಲ್ ಫ್ಲೋ ಅದ. ಈಗ ಈ ರೋಡ್ ಇಷ್ಟು ಎತ್ತರ ಮಾಡ್ಯಾರ, ಇದಕ್ಕೆಲ್ಲಿ ನೀರು ಪಾಸ್ ಮಾಡೋಕೆ ಬ್ರಿಡ್ಜ್ ಮಾಡಬೇಕಲ್ಲ, ಡ್ರೈನ್, ಅದನ್ನು ಮಾಡಿಲ್ಲ. ಬರೀ ರೋಡ್ ಮಾಡ್ಯಾರ, 2 ಸೈಡ್ ಡ್ರೈನ್ ಇಲ್ಲ, ನೀರು ಪಾಸ್ ಆಗಕ್ಕೆ ಏನೂ ಇಲ್ಲ. ಈ ಮ್ಯಾಗಿಂದೆಲ್ಲ ಬಂದು ಮಳೆ ನೀರು ಇಲ್ಲಿ ಸೈಡ್ ನಿಂತು ಬಿಡ್ತಾವೆ. ಇದು ಮೊನ್ನೇನು ಒಂದೇ ಮಳೆ ಆಯಿತು, ಪೂರಾ ಸಮುದ್ರ ಆದಂಗೆ ಆಯ್ತು ರೀ. ಮತ್ತು ಮಳೆಗಾಲಕ್ಕಿಂತ ಮೊದಲು ಇವರೆಲ್ಲನೂ ತಯಾರಿ ಮಾಡ್ಕೋಬೇಕು, ಗಟ್ಟರಗಳು ಸ್ವಚ್ಛದಾವಿಲ್ಲ, ನೀರು ಹೊಕ್ಕಾವಿಲ್ಲ ನೋಡಬೇಕಾಗಿತ್ತ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ, ರಸ್ತೆ ಸಮಸ್ಯೆಗೆ ಇತಿಶ್ರೀ ಹಾಡ್ತಾರಾ, ಕಾದ್ ನೋಡಬೇಕಿದೆ.
ಅರುಣ್ ಹಿಪ್ಪರಗಿ, ರಿಪಬ್ಲಿಕ್